ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನ ದೇವರ ವಾಕ್ಯವನ್ನು ಆಲಿಸುತ್ತಿದ್ದೇವೆ, ಪ್ರಾರ್ಥಿಸುತ್ತಿದ್ದೇವೆ. ಸಂತೋಷವಾಗಿರೋಣ, ದೇವರ ಅನುಗ್ರಹದಲ್ಲಿ ಆಗಿರೋಣ. ದೇವರ ಅನುಗ್ರಹ ಪ್ರತಿನಿತ್ಯ ನಿಮಗೆ ಅನುಭವಿಸಲು, ಸ್ವೀಕರಿಸಲು ಸಾಧ್ಯವಾಗಲಿ. ಒಂದು ನಿಮಿಷ ಪ್ರಾರ್ಥಿಸಲೇ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವವರನ್ನು, ವಾಕ್ಯವನ್ನು ಸಂತೋಷದಿಂದ ಸ್ವೀಕರಿಸುವವರನ್ನು, ವಾಕ್ಯವನ್ನು ಅನೇಕರಿಗೆ ತಲುಪಿಸುವವರನ್ನು, ಸಂತೋಷದಿಂದ ಸ್ಟಾಟಸ್ ಹಾಕುವವರನ್ನು, ಬರೆದು ಇಡುವವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಒಂದೊಂದು ದಿನ ವಾಕ್ಯ ಆಲಿಸುವಾಗ ಆ ವಾಕ್ಯದ ಆತ್ಮರು ನಮ್ಮನ್ನು ಕರೆದುಕೊಂಡು ಹೋಗುವುದು ಒಂದು ಕೃಪೆಗಾಗಿದೆ, ಉಳಿತಾಗಿದೆ. ವಾಕ್ಯ ಆಲಿಸುವ ನಿಮಗೆ ಇಂದು ಹಾಗೇ ಒಂದು ಅನುಭವ ಉಂಟಾಗಲಿ. ವಾಕ್ಯದ ಆತ್ಮವು ನಮ್ಮನ್ನು ಒಂದು ಕೃಪೆಗೆ ಕರೆದುಕೊಂಡು ಹೋಗುವ ಅನುಭವ ಉಂಟಾಗಲಿ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಹಾಲೆಲೂಯಾ. ಈ ಆಲಯಕ್ಕೆ ಬಂದು ನಿಯೋಗ ಸಮರ್ಪಿಸಿ ಪ್ರಾರ್ಥಿಸಿದವರು ಇರಬಹುದು. ಅವರೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸಿ ಸಿದ್ಧತೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 28ನೇ ಅಧ್ಯಾಯ 10ರಿಂದ 16ರವರೆಗೆ ವಾಕ್ಯವನ್ನು ಆಲಿಸೋಣ. ಯಾಕೋಬನು ಖಾರನಿಗೆ ಹೋಗಬೇಕೆಂದು ಬೆರ್ಷೆಬದಿಂದ ಹೊರಟನು. ಪ್ರಯಾಣ ಮಾಡುತ್ತಾ ಅವನು ಒಂದು ಸ್ಥಳಕ್ಕೆ ಬಂದು ಸೇರಿದನು. ಹೊತ್ತು ಮುಳುಗಿದ ಕಾರಣ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲೇ ಮಲಗಿಕೊಂಡನು. ಆ ರಾತ್ರಿ ಅವನಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಸರ್ವೇಶ್ವರ ಸ್ವಾಮಿ ಅವನ ಬಳಿಯಲ್ಲಿ ನಿಂತು, ನಿನ್ನ ತಂದೆಯು ಅಬ್ರಾಹಮನ ದೇವರು, ಇಸ್ಸಾಕನ ದೇವರು ಆಗಿರುವ ಸರ್ವೇಶ್ವರ ನಾನೇ. ನೀನು ಮಲಗಿಕೊಂಡಿರುವ ಈ ನಾಡನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿ ಭೂಮಿಯ ಧೂಳಿನಂತೆ ಅಸಂಖ್ಯ ಆಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. ನಿನ್ನ ಮುಖಾಂತರ ಹಾಗೂ ನಿನ್ನ ಸಂತತಿಯ ಮುಖಾಂತರ ಜಗದ ಎಲ್ಲಾ ರಾಷ್ಟ್ರಗಳು ಆಶೀರ್ವಾದ ಪಡೆಯುವವು. ಗಮನಿಸು, ನಾನು ನಿನ್ನೊಂದಿಗಿರುತ್ತೇನೆ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಕಾಪಾಡಿ ಆ ನಾಡಿಗೆ ಮರಳಿ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಬಿಡುವುದಿಲ್ಲ ಎಂದರು. ಯಾಕೋಬನು ನಿದ್ರೆಯಿಂದ ಎಚ್ಚೆತ್ತನು. ನಿಶ್ಚಯವಾಗಿ ಸರ್ವೇಶ್ವರ ಈ ಸ್ಥಳದಲ್ಲಿದ್ದಾರೆ, ಇದು ನನಗೆ ತಿಳಿಯದೆ ಹೋಯಿತು ಎಂದು ಕೊಂಡನು. ಪ್ರಿಯರೇ, ಯಾಕೋಬನ ಕನಸು ಆಗಿದೆ. ಯಾಕೋಬ ಒಂಟಿಯಾಗಿ ಹೋದವನು. ಜೀವನದಲ್ಲಿ ಸಂಕಟದ ಅವಸ್ಥೆಯಲ್ಲಿ ಜೀವನ ಸಾಗಿ ಹೋದ ಸಮಯವಾಗಿದೆ. ನಾವು ಸಹ ಹೇಳೋದಿಲ್ವೇ, ನನ್ನ ಜೀವನದ ಕಡು ಕಷ್ಟದಲ್ಲಿ ಹಾದು ಹೋಗುತ್ತಿದ್ದೇನೆ ಎಂದು ನನಗಾಗಿ ಪ್ರಾರ್ಥಿಸಿ ಎಂದು. ಯಾಕೋಬನು ಮಲಗಿದ್ದು ಆ ಅವಸ್ಥೆಯಲ್ಲಿ ಆಗಿದೆ. ತಲೆಗೆ ಇಡಲು ಒಂದು ದಿಂಬು ಸಹ ಇಲ್ಲ. ಏಕಾಂತದ ಅವಸ್ಥೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಅನೇಕರು ಈ ಅವಸ್ಥೆಯಲ್ಲಿ ಆಗಿದ್ದಾರೆ. ಒಂಟಿತನ, ನಷ್ಟವಾದ ಅವಸ್ಥೆ, ಯಾರು ಇಲ್ಲದೆ ಮನಸ್ಸು ನೊಂದ ಅವಸ್ಥೆ. ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂದು ಹೇಳುತ್ತದೆ ಈಗ ಆಲಿಸಿದ ದೇವರ ವಾಕ್ಯ. ಯಾಕೋಬನ ಅವಸ್ಥೆ ಬದಲಾಗಲು ದೇವರು ಕಾರ್ಯ ಮಾಡಿದರು, ಸ್ಪಂದಿಸಿದರು. ನಿಮ್ಮ ಈಗಿನ ಅವಸ್ಥೆ ಬದಲಾಗಲು ದೇವರು ಸ್ಪಂದಿಸಲು ಪ್ರಾರಂಭವಾಗಲಿ. ಇಂದಿನ ನಿಮ್ಮ ಕಡು ಕಷ್ಟದ ಅವಸ್ಥೆ, ಸಂಕಟದ ಅವಸ್ಥೆ, ರೋಗದ ಅವಸ್ಥೆ, ಒಂಟಿಯಾದ ಅವಸ್ಥೆ ಹೀಗೆ ಅನುಭವಿಸುತ್ತಿದ್ದೀರಾ? ಆದರೆ ದೇವರು ನಿನ್ನ ಕೈ ಹಿಡಿದು ನಡೆಸುತ್ತಾರೆ. ರೋಗ ಇರುವ ಅವಸ್ಥೆ, ಒಂಟಿತನದ ಅವಸ್ಥೆ ಎಲ್ಲವೂ ನಿನ್ನಿಂದ ಬಿಡುಗಡೆಯಾಗುತ್ತದೆ ಎಂದು ವಿಶ್ವಾಸಿಸೋಣ. ದೇವರು ನಿನ್ನನ್ನು ಭದ್ರಪಡಿಸುತ್ತಾರೆ ಎಂದು ಯಾಕೋಬನ ಹತ್ತಿರ ದರ್ಶನದಲ್ಲಿ ಹೇಳಿದ ಹಾಗೆ ಇಂದು ಸಂಕಟದಲ್ಲಿ ಇರುವವರು ಪ್ರಾರ್ಥಿಸುವವರ ಹತ್ತಿರ ಹೇಳಲೇ ಒಳ್ಳೆಯ ಒಂದು ಜೀವನ ಕೊಟ್ಟು ದೇವರು ನಿನ್ನನ್ನು ಭದ್ರಪಡಿಸಲು ದೇವರಿಗೆ ಆಸೆ ಇದೆ. ಒಳ್ಳೆ ಜೀವನ, ಒಳ್ಳೆ ಭವಿಷ್ಯ, ಸಂಪತ್ತು, ಐಶ್ವರ್ಯ, ಆರೋಗ್ಯ, ವಿಶ್ವಾಸದ ಜೀವನ ಕೊಟ್ಟು ನಿನ್ನನ್ನು ಭದ್ರಪಡಿಸುವ ದೇವರನ್ನು ಇಂದು ಕಾಣಲು ಸಾಧ್ಯ. ಕೆಲವು ಅನುಗ್ರಹಗಳಿಗೆ ನೀಡುವ ದಿನವಾಗಿದೆ. ಇಂದು ಕೆಲವು ಅನುಗ್ರಹಗಳು ಪ್ರಾರಂಭವಾಗುವ ದಿನ. ಯಾಕೋಬನು ನೊಂದ ಸ್ಥಳದಲ್ಲಿ ಯಾಕೋಬನನ್ನು ಅನುಗ್ರಹಿಸಲು ತೀರ್ಮಾನಿಸಿದ್ದ ದೇವರು
ಎಲ್ಲಿ ಆಗಿದೆ ನೀನು ನೋವನ್ನು ಅನುಭವಿಸಿರುವುದು, ಕಣ್ಣೀರು ಹಾಕಿರುವುದು? ದೇವರು ನಿನ್ನೊಂದಿಗೆ ಹೇಳುತ್ತಾರೆ, ಆ ಅವಸ್ಥೆಯಿಂದ ನಿನ್ನನ್ನು ಅನುಗ್ರಹಿಸುತ್ತೇನೆ, ಆ ದಿನವು ಬಂದಿದೆ ಎಂದು, ಅದು ನೀನು ಕಾಣಲು ಸಾಧ್ಯ ಎಂದು. ನಮ್ಮೊಂದಿಗೆ ಹೇಳುವ ದೇವರು ನನ್ನ ಹತ್ತಿರ ಹೇಳುತ್ತಿರುವುದು, ನನ್ನ ಅವಸ್ಥೆ ಬದಲಾಗಿ ಅಲ್ಲಿಂದ ನನ್ನ ಅನುಗ್ರಹಿಸುವ ದಿನ ಬರುತ್ತಿದೆ. ಆ ಅವಸ್ಥೆಯು ಯಾಕೋಬನು ಅರ್ಥ ಮಾಡಿಕೊಂಡ ಒಂದು ಕಾರ್ಯವಾಗಿದೆ. ಆ ಅವಸ್ಥೆಯಲ್ಲಿ ನನ್ನ ಜೊತೆ ನಿಲ್ಲಲು ಒಡ ಹುಟ್ಟಿದವರು, ಬಂಧುಗಳು, ಆತ್ಮೀಯರು, ಮಿತ್ರರು ಯಾರೂ ಸಹ ಇಲ್ಲವಾದರೂ ನನ್ನ ಜೊತೆ ನಿಲ್ಲಲು ದೇವರನ್ನು ಆ ಅವಸ್ಥೆಯಲ್ಲಿ ನಾನು ನೋಡಿದ್ದೇನೆ ಎಂದು, ದೇವರು ನನ್ನ ಜೊತೆಯಲ್ಲಿ ಇದ್ದಾರೆಂದು ಅರ್ಥ ಮಾಡಿಕೊಂಡೇನೆಂದು. ಪ್ರಿಯರೇ, ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಪ್ರಿಯರೇ, ಇಂದು ವಾಕ್ಯ ಆಲಿಸುವಾಗ ದೇವರ ಬಿಡುಗಡೆ ನನಗಿದೆ ಎಂದು ವಿಶ್ವಾಸದಲ್ಲಿ ನಾವು ಯಾಕೋಬನ ತರ ಉತ್ಸಾಹಿಗಳಾಗೋಣ, ಎಚ್ಚೆತ್ತುಕೊಳ್ಳಬೇಕು. ಎಲ್ಲಿ ಆಗಿದೆ ನೀನು ಸಂಕಟ ಪಟ್ಟಿದ್ದು, ಅಲ್ಲಿ ದೇವರು ಒಂದು ಅನುಗ್ರಹವನ್ನು ತೆಗೆದುಕೊಂಡು ಬರುತ್ತಾರೆ. ನಿಮ್ಮ ಜೀವನವನ್ನು ಒಂದೊಂದು ಹೆಜ್ಜೆ ಉನ್ನತಕ್ಕೆ ಏರಿಸುತ್ತಾರೆ. ನಮಗೆ ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೈ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.